ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದೇನೇ ಇದು ಪಾಡ್ಗವ್ನು ಹೋಗ್ತಾ ಇದ್ದಾನನ್ನೇ. ಅಯ್ಯೋ ಕರ್ಮ ಹೇಳಿದ್ನಲ್ಲ ಅಜ್ಜಿ, ಇವನಿಗೇನು ಅರ್ಥ ಆಗಲ್ಲ ಅಂತ. ಇವನಿಗೆ ಧೈರ್ಯ ಕಮ್ಮಿ, ಮುಜುಗರ ಜಾಸ್ತಿ. ಅಂಥದ್ರಲ್ಲಿ ನಿಮ್ಮ ಮುಂದೆ ನನಗೆ ಎತ್ಕೋತಾನ. ಓಹೋ ಹಾಗ ಇದ್ರ ಒಂದ್ ಕೆಲ್ಸ ಮಾಡ್ತೀನಿ. ಸುಬ್ರಹ್ಮಣ್ಯ ಬಾರ ಇಲ್ಲಿ. ಹೇಳಿ ಅಮ್ಮ. ಸುಬ್ಬು, ನಂಗೆ ಯಾಕೋ ಈ ಮೆಟ್ಲ ಹತ್ತಕ್ಕಾಗಲ್ಲ ಅಂತ ಅನಿಸ್ತಾ ಇದೆ. ನಾನು ಸ್ವಲ್ಪ ಹೊತ್ತಿಲ್ಲೇ ಕೂತ್ಕೊಂಡಿರ್ತೀನಿ, ನೀವಿಬ್ರು ಹೋಗಿ. ಹೌದಾ ಅಮ್ಮ, ನಾನೇ ಬೇಕಿದ್ರೆ ಬೇಡ ಅಂತ ಹೇಳಿದ್ನಲ್ಲ, ನಾನು ಇಲ್ಲೇ ಕೂತ್ಕೊಂಡು ಧ್ಯಾನ ಮಾಡ್ತೀನಿ. ನೀನ್ ಕರ್ಕೊಂಡು ಹೋಗು. ಅಜ್ಜಿ ಹೇಳ್ತಿದಾರಲ್ಲ ಸುಬ್ಬು, ಇಲ್ಲೇ ಕುತ್ಕೋತಾರಂತೆ, ಬಿಡು, ನಾವು ಹೋಗೋಣ. ಬಾ ಹೋಗೋಣ. ಅಮ್ಮ, ಆದ್ರೂ ನೀವೊಬ್ರೇ ಇಲ್ಲಿ. ಇದು ದೇವ್ರ ಸನ್ನಿಧಿ, ಜನಗಳಿರ್ತಾರೆ, ಏನು ಭಯ ಇಲ್ಲ. ನನ್ ಪಾಡಗ್ ನಾ ಬರ್ತೀನಿ, ಹೊರಡಿ. ಸರಿ ಅಮ್ಮ, ಹುಷಾರು. ಹಾ, ಬನ್ನಿ ಮೇಡಮ್. ಈಗೇನು ಮಾಡಕ್ಕಾಗಲ್ಲ. ಅವ್ನ ಪಾಡಿಗೆ ಅವ್ನು ಹತ್ತಾನೆ, ನಾನು ಅವ್ನ ಹಿಂದೆ ಹೋಗ್ತೀನಿ ಅಷ್ಟೇ. ಸುಬ್ರಹ್ಮಣ್ಯ ಬಾಯಿಲಿ ಹಿಂದೆ. ಏನಾಯ್ತು? ಸುಬ್ಬು, ಪಾಪ ಕಣೋ ನನ್ ಮೊಮ್ಮಗಳು. ನಾಳೆ ದಿವಸ ಮದ್ವೆ ಆಗೋ ಹುಡುಗಿ, ಎಷ್ಟು ಸುಸ್ತಾಗ್ಬೇಡ ಈ ಮೆಟ್ಲ ಹತ್ತಿದ್ರೆ. ಹಾ, ಹೀಗೇನ ನೀನು ಅವಳು ನೋಡ್ಕೊಳ್ಳೋದು? ಅಯ್ಯೋ, ಆ ಥರ ಎಲ್ಲ ಏನಿಲ್ಲಮ್ಮ. ಈಗ ನಾನೇನ್ ಮಾಡ್ಬೇಕು? ನಾನು ಹೇಳ್ತಿದ್ದೀನಿ, ನೀನ್ ಅವಳನ್ನ ನಡಿಯಕ್ ಬಿಡ್ಬೇಡ. ಅಲ್ಲ, ಇಷ್ಟೊಂದು ಜವಾಬ್ದಾರಿ ಹೊತ್ಕೊಂಡಿರೋ ನಿನ್ಗೆ ಅವಳನ್ನ ಹೊತ್ಕೊಂಡು ಹೋಗೋದೇನ್ ಕಷ್ಟ ಆಗೋದಿಲ್ಲ. ನೀನು ಅವಳನ್ನ ಎತ್ಕೊಂಡ್ ಮೆಟ್ಲು ಹತ್ಬಿಡು. ಅಮ್ಮ, ಹಾ, ನಾನು ಯಾಕೆ? ನಾನೇ ಹೇಳ್ತಿದ್ದೀನಲ್ಲ, ನಾ ಹೇಳಿದ ಮಾತು ಕೇಳಲ್ವಾ ನೀನು? ಆ ಥರ ಎಲ್ಲ ಏನಿಲ್ಲ ಅಮ್ಮ, ಕೇಳ್ತೀನಿ. ಸರಿ, ಅವಳನ್ನ ಎತ್ಕೊಂಡು ಹೊರಡು. ಸರಿ ಅಮ್ಮ. ಹಾ, ಅಜ್ಜಿ ಏನ್ ಹೇಳಿದ್ರು ಸುಬ್ಬು? ಏನಿಲ್ಲ ಮೇಡಮ್, ಬನ್ನಿ, ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ನನಗೆ ಮೊದಲೇ ಡೌಟ್ ಇತ್ತು, ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ನಿನ್ನ ಪ್ರೀತಿ ಎಲ್ಲ ಬರೀ ಸುಳ್ಳು. ಅದಕ್ಕೆ ನಾನು ಮೆಸೇಜ್ಗೆಲ್ಲ ಲೇಟಾಗಿ ರಿಪ್ಲೈ ಮಾಡ್ತಿದ್ದೆ ಅಲ್ವಾ? ರಾತ್ರಿ ಎಲ್ಲ ಆನ್ಲೈನಲ್ಲಿ ಇದ್ರು ನನಗೆ ನೀನು ಮೆಸೇಜೇ ಮಾಡ್ತಿರ್ಲಿಲ್ಲ. ಆದ್ರೆ ನಿನ್ನ ಪ್ರೀತಿ ಸುಳ್ಳು ಅನ್ನೋದು ಇವಾಗ ಪ್ರೂವ್ ಆಗೋಯ್ತು. ಗೆಟ್ ಲಾಸ್. ರೇವತಿ ನಿಂತ್ಕೋ. ರೇವತಿ, ನನ್ನ ಮಾತು ಕೇಳು. ರೇವತಿ, ಕೈ ನೋವ್ತೈತು. ರೇವತಿ ನಿಂತ್ಕೋ. ರೇವತಿ. ಅಲ್ಲ ಮೇಡಮ್, ಇದಕ್ಕಿದಂಗೆ ಅವ್ರಿಬ್ರಿಗೆ ಏನಾಯ್ತು? ಹಂಗ್ ಮುಟ್ಲಲ್ಲ. ಎಲ್ರು ನಿಂತರ ಇರಕ್ ಸಾಧ್ಯನಾ ಸುಬ್ಬು? ನಂತರನ ಅಂದ್ರೆ? ಅಲ್ಲ, ಅವ್ರ ಜಗಳ ಆಡೋದಕ್ಕೂ ನಂತರ ಇರೋದಕ್ಕೂ ಏನ್ ಮೇಡಮ್ ಸಂಬಂಧ? ಅರ್ಥನೇ ಆಗ್ತಿಲ್ಲ ನನಗೆ. ಹೌದಪ್ಪ, ನಿನಗೇನು ಅರ್ಥ ಆಗಲ್ಲಪ್ಪ. ಅರ್ಥ ಆದ್ರೂ ಅದನ್ನ ಹೇಳ್ಕೊಳ್ಳೋದು ಇಲ್ಲ. ಈಗ ಹೇಳ್ಕೊಳಕ್ಕೆ ಅಂತಾನೆ ಈ ದಾರಿ ಇರೋದು, ಈ ಮೆಟ್ಲಿರೋದು. ನಡಿ ನೀನ್ ಸುಮ್ನೆ. ಆಯ್ತಾಯ್ತು, ನೀವ್ ಯಾಕೆ ಕೋಪ ಮಾಡ್ಕೋತಾ ಇದ್ದೀರಾ? ಓ, ಈ ಮೆಟ್ಲು ಹತ್ತುವಾಗ ಎಲ್ಲ ಹುಡುಗಿರಿಗೂ ಕೋಪ ಬರುತ್ತೋ ಏನೋ? ಹಾಗೆಲ್ಲ ಏನು ಇಲ್ಲ ಸುಬ್ಬು. ಈಗ ನೋಡು, ನೀನು ತುಂಬಾ ಪ್ರಾಮಾಣಿಕ, ಶಿಸ್ತಿನ ಸಿಪಾಯಿ, ಒಳ್ಳೆ ನಿಯತಿರೋನು, ಒಳ್ಳೆ ಮನ್ಸಿರೋನು. ಆದ್ರೆ ಇದ್ರ ಜೊತೆ ಮನ್ಸಲ್ಲಿ ಪ್ರೀತಿ, ಒಂದು ರೊಮ್ಯಾಂಟಿಕ್ ಆಂಗಲ್ ಅಂತ ಇರುತ್ತಲ್ವಾ ಸುಬ್ಬು? ರೊಮ್ಯಾಂಟಿಕಾ? ಅಂಥದ್ದೆಲ್ಲ ನನ್ನ ತಲೆಗೆ ಹೋಗಲ್ಲ ಮೇಡಮ್. ಅದೆಲ್ಲ ಇತ್ತೀಚೆಗೆ ಬಂದಿರೋ ಶೋಕಿಗಳಷ್ಟೇ. ಮುಂಚೆ ಹುಡುಗ ಹುಡುಗಿರು ಹಂಗೆ ಇರ್ತಾ ಇದ್ರಾ? ಏನೂ ಇಲ್ಲ. ಹುಡುಗ ಹತ್ರ ಹೋದ್ರೆ ಹುಡುಗಿರು ದೂರ ದೂರ ಅಲ್ಲೇ ನಿಲ್ಲು ನನ್ನ ದೇವರೇ ಅಂತ ಹಾಡ್ತಾ ಇದ್ರು.
ನಮ್ಮ ಹುಡುಗರಂತೂ ಪ್ರೇಮ ಪ್ರೀತಿ ನನ್ನ ಉಸಿರು ಅಂತ ಹಾಡೋರು ಮೇಡಮ್. ಆಗ ಪ್ರೀತಿ ಎಲ್ಲ ಹೆಸರಲ್ಲಿ ಉಸಿರಲ್ಲಿ ಇರ್ತಾ ಇತ್ತು ಮೇಡಮ್. ಆದರೆ ಈಗ ಈಗ ಏನ್ ಸುಬ್ಬು? ಈಗ ಏನಿಲ್ಲ ಬಿಡಿ ಮೇಡಮ್. ಪ್ರೀತಿನ ಜನ ಹೇಗೆಲ್ಲ ಉಪಯೋಗಿಸ್ತಾರೆ ಅಂತ ಹೇಳಕ್ ಹೊರಟಿದೆ ಅಷ್ಟೇ. ಈಗೆಲ್ಲ ರೋಡಲ್ಲಿ ಶೋಕಿ ಮಾಡೋದನ್ನ ರೊಮ್ಯಾನ್ಸ್ ಅನ್ಕೊಂಡ್ಬಿಟ್ಟಿದ್ದಾರೆ ಮೇಡಮ್. ಪ್ರೇಮಿಗಳಿಬ್ರು ಫಿಸಿಕಲಿ ಹತ್ರ ಆಗ್ಬಿಟ್ರೆ ರೊಮ್ಯಾನ್ಸ್ ಅಲ್ಲ ಮೇಡಮ್. ರೊಮ್ಯಾನ್ಸ್ ಅಂದರೆ 2 ಕಣ್ಗಳ ಹತ್ರ ಆಗಬೇಕು, 2 ಮನ್ಸುಗಳ ಹತ್ರ ಆಗಬೇಕು, 2 ಹೃದಯಗಳ ಹತ್ರ ಆಗಬೇಕು, 2 ಆತ್ಮಗಳ ಹತ್ರ ಆಗಬೇಕು. ಆಗ ಪ್ರೀತಿ ಪರಮಾತ್ಮ ಅನ್ನೋ ಫೀಲ್ ಬರುತ್ತೆ. ಆಯ್ತಪ್ಪ ಆಯ್ತು, ಹೀಗೆಲ್ಲ ಒಂದಾಗ್ಬೋದು ಅಂತ ನನಗೆ ಗೊತ್ತೇ ಇರಲಿಲ್ಲ. ಅಲ್ಲಿ ನೋಡು, ಅಜ್ಜಿ ನಿಧಾನವಾಗಿ ಬರ್ತಾ ಇದ್ದಾರೆ. ಆದರೆ ನೀನು ಅವ್ರಕ್ಕಿಂತ ನಿಧಾನ, ಅವ್ರಕ್ಕಿಂತ ಹಿಂದೆ ಇದೆಯಾ. ಅವ್ರ ಕಾಲದವ್ರಾದ್ರೂ ಸ್ವಲ್ಪ ಅಪ್ಡೇಟ್ ಆಗಿದ್ದಾರೆ, ಆದರೆ ನೀನು 1940 ಹುಟ್ಟಿಬೇಕಾಗಿತ್ತು. ಮೇಡಮ್, ಪ್ರೀತಿ ಎಲ್ಲ ಕಾಲದಲ್ಲೂ ಒಂದೇನೆ. ಆದರೆ ಪ್ರೀತಿ ಅನ್ನೋ ಪದನ ಒಂದೊಂದು ಕಾಲದಲ್ಲಿ ಒಂದೊಂದು ಥರ ಬಳಸ್ಕೋತಾ ಇದ್ದಾರೆ ಅಷ್ಟೇ. ಪ್ರೀತಿಗೆ ಜನ್ರೇಷನ್ ಹಂಗಾಗ್ಲಿ, ಜನರು ಹಂಗಾಗ್ಲಿಲ್ಲ. ಪ್ರೀತಿಗೆ ಬೇಕಾಗಿರೋದು ಜೀವಕ್ಕೆ ಜೀವ ಕೊಟ್ಟು ಜೊತೆಯಾಗಿ ನಿಲ್ಲೋರು ಹಂಗು. ಹೆಂಗ್ ಸುಬ್ಬು ಇವೆಲ್ಲ? ಅಲ್ಲ, ಪ್ರೀತಿ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿದ್ಯಾ, ಆದ್ರೆ ಪ್ರೀತಿಸೋರ್ ಮನ್ಸಿನ ಮಾತ್ರ ಯಾಕೆ ಅರ್ಥ ಮಾಡ್ಕೊಂಡಿಲ್ಲ? ಅರ್ಥ ಮಾಡ್ಕೊಂಡಿದ್ದೀನಿ ಮೇಡಮ್, ಆದರೆ ನನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಅವಕಾಶ ಸಿಗ್ತಲ್ಲ ಅಷ್ಟೇ. ಹಾಗಿದ್ರೆ ಸುಬ್ಬುಗೂ ಅವ್ನ ಪ್ರೀತಿ ಹೇಳ್ಕೋಬೇಕು ಅಂತ ಅನ್ಸಿರುತ್ತೆ, ಅವಕಾಶ ಸಿಕ್ಕಿರಲ್ಲ ಅಷ್ಟೇ. ಇರ್ಲಿ ಸುಬ್ಬು, ಇವತ್ತು ನಾವಿಬ್ರು ನಮ್ಮಿಬ್ರು ಮನ್ಸಲ್ಲಿರೋ ಪ್ರೀತಿನ ಹೇಳ್ಕೊಂಡ್ಬಿಡೋಣ. ನಾನಿಷ್ಟು ಕಾಡಿ ಬೇಡಿ ಬೇಡ್ಕೊಂಡ್ರು ನನ್ನ ಮಾತಿಗೆ ಕಿಚ್ಚತ್ತು ಬೇರೆ ಇಲ್ಲ ಅಲ್ವಾ? ನಿನ್ನ ತಂಗಿ ನನ್ನ ಮನೆಗೆ ಸೊಸೆಯಾಗಿ ಬರ್ತಾಳಲ್ವಾ? ಅವಳು ಚೆನ್ನಾಗಿರ್ಬೇಕಲ್ವಾ? ಏನ್ ಹೇಳ್ತೀಯ ಯೋಚನೆ ಮಾಡು. ನನ್ನ ಮಗಳ ಸಂತೋಷಕ್ಕೋಸ್ಕರ ಬೇಕಿದ್ರೆ ನೀನ್ ಕಾಲ್ ಹೇಳಿ. ಅಯ್ಯೋ, ಅಂತೂ ಎತ್ಕೊಂಡ್ಬಂದ್ಬಿಟ್ಟಿಲ್ಲ ಸುಬ್ಬು. ಮೇಡಮ್, ಹೊಟ್ಟೆಗೇನು ತಿನ್ನಲ್ವಾ ನೀವು? ಅಥವಾ ಮದುವೆ ಅಂತ ಏನಾದರೂ ಡಯಟ್ ಮಾಡ್ತಾ ಇದ್ದೀರಾ? ಇಲ್ಲಪ್ಪ, ಯಾಕೆ? ಯಾಕಂದ್ರೆ ಇಷ್ಟು ದೊಡ್ಡ ಮೆಟ್ಲಲ್ಲಿ ನಿಮ್ಮನ್ನು ಹೊತ್ಕೊಂಡು ಬಂದಿದ್ದು ನನಗೆ ಸುಸ್ತೇ ಆಗಲಿಲ್ಲ, ನನಗೆ ಗೊತ್ತೇ ಆಗಲಿಲ್ಲ. ಅದರಲ್ಲೂ ನಂದೇನು ಜಿಮ್ ಬಾಡಿ ಅಲ್ಲ, ನಾನು ಪೈಲ್ವಾನು ಅಲ್ಲ. ಆದರೂ ನನಗೇ ಶಕ್ತಿ ಇದೆಯೋ ಅಥವಾ ನೀವೇ ವೆಯ್ಟ್ ಕಮ್ಮಿ ಇದ್ದೀರೋ ಅಂತ ಗೊತ್ತಾಗ್ತಾ ಇಲ್ಲ. ಅದು ನಿನಗಿರೋ ಶಕ್ತಿ ಅಲ್ಲ ಸುಬ್ಬು, ನಿನ್ ಪ್ರೀತಿಗಿರೋ ಶಕ್ತಿ. ಹೋಗ್ಲಿ ಬಿಡಿ, ಮನೆಯಲ್ಲಿ ಸಿಲಿಂಡರ್ ಹೊತ್ತಿದ್ದು, ಅಕ್ಕಿ ಮೂಟೆ ಹೊತ್ತಿದ್ದೆಲ್ಲ ಇವತ್ತು ಉಪಯೋಗಕ್ಕೆ ಬರ್ತಾ ಇದೆ. ಏನು? ನಾನು ಅಕ್ಕಿ ಮೂಟೆನಾ ಸಿಲಿಂಡರಾ? ಮೇಡಮ್, ಹಂಗೆ ಹೇಳಿಲ್ಲ ಮೇಡಮ್, ಅಷ್ಟು ಸುಲಭವಾಗಿ ನಿಮ್ಮನ್ನು ಎತ್ಕೊಂಡ್ ಬಂದಲ್ಲ, ಅದಕ್ಕೆ ಹಂಗಂತ ಇದೆ. ಅಜ್ಜಿ ಹೇಳಿದ್ ಕೇಳಿಸ್ಲಿಲ್ವಾ ನಿನಗೆ? ಮನ್ಸಲ್ಲಿ ನಿಜವಾದ ಪ್ರೀತಿ ಇದ್ರೆ ಆರಾಮಾಗಿ ಎತ್ಕೊಂಡ್ಬರ್ಬೋದು ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.